ನಮಸ್ತೆ ಚಂದ್ರಾಯಪಟ್ಟಣ. ನಾನಿವತ್ತು ಚಂದ್ರಾಯಪಟ್ಟಣ ಮಾಧ್ಯಮಿಕ ಶಾಲಾ ಆವರಣದಲ್ಲಿದ್ದೀನಿ. ಇವತ್ತು ಏನಕ್ಕಪ್ಪ ಇಲ್ಲಿ ಬಂದಿದ್ದೀನಿ ಅಂದರೆ, ಇವತ್ತು SLC ಎಕ್ಸಾಮ್ ಮೊದಲನೇ ದಿವಸ. ಹಾಗಾಗಿ ನಮ್ಮ ಚಂದ್ರಾಯಪಟ್ಟಣದಲ್ಲಿ ಸುಮಾರು 2808 ವಿದ್ಯಾರ್ಥಿಗಳು ಪ್ರಥಮ ದಿವಸ ಎಕ್ಸಾಮ್ ಬರೀತಾ ಇದ್ದಾರೆ. SLC ಎಕ್ಸಾಮ್ನ 12 ಕೇಂದ್ರಗಳು, 12 ಪರೀಕ್ಷಾ ಕೇಂದ್ರಗಳಿದ್ದಾವೆ. ಅದರಲ್ಲಿ ಚಂದ್ರಾಯಪಟ್ಟಣ, ಹಿರಿಸಾವೆ, ನುಗ್ಗೇಹಳ್ಳಿ, ಶ್ರವಣಬೆಳಗೊಳ, ಉದಯಪುರ, ಕೆಂಬಾಳು ಸೇರಿದಂತೆ 12 ಪರೀಕ್ಷಾ ಕೇಂದ್ರಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು SLC ಎಕ್ಸಾಮ್ ಬರೀತಾ ಇದ್ದಾರೆ. ಮಕ್ಕಳುಗಳನ್ನ ನಮ್ಮ ಪರೀಕ್ಷಾ ಕೇಂದ್ರಕ್ಕೆ ಬಿಟ್ಟೋಗೋದಕ್ಕೆ ಅವರ ಪೋಷಕರು ಬಂದಿದ್ದಾರೆ ಮತ್ತು ಶಾಲೆ ಶಿಕ್ಷಕರು ಬಂದು ಶುಭ ಹಾರೈಸ್ತಿದ್ದಾರೆ. ಇಷ್ಟಲ್ಲದೆ ಈ ಕ್ಷೇತ್ರದ ಶಾಸಕ CN ಬಾಲಕೃಷ್ಣ ಕೂಡ ಬಂದು ಎಲ್ಲ ಮಕ್ಕಳುಗಳಿಗೆ ರೋಸನ್ನು ಕೊಟ್ಟು, ಹೂವನ್ನು ಕೊಟ್ಟು ಶುಭ ಹಾರೈಸಿದ್ದಾರೆ. ಪರೀಕ್ಷೆ ಬರೀತಾರೆ ಅಂತ ಎಲ್ಲ ಮಕ್ಕಳಿಗೂ ಸಹ ಒಳ್ಳೆಯದಾಗಲಿ, ಉತ್ತಮವಾದಂಥ ಫಲಿತಾಂಶನ ತಗೊಳ್ಳಿ, ಡಿಸ್ಟಿಂಕ್ಷನ್ ಬರಲಿ ಮತ್ತು ರಾಜ್ಯ ಮಟ್ಟಕ್ಕೂ ಸಹ ನಮ್ಮ ತಾಲೂಕಿನ ವಿದ್ಯಾರ್ಥಿಗಳು ಉತ್ತಮ ಅಂಕ ಪಡೆದು ರಾಜ್ಯ ಮಟ್ಟದಲ್ಲೂ ಸಹ ನಮ್ಮ ಚಂದ್ರಾಯಪಟ್ಟಣ ತಾಲೂಕಿನ ಕೀರ್ತಿಯನ್ನು ತರುವಂಥ ಕೆಲಸವನ್ನು ಮಾಡಲಿ ಅಂತ ನಾನು ಶುಭ ಹಾರೈಸ್ತೀನಿ. ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಒಳ್ಳೆಯದಾಗಲಿ. ಪ್ರಶ್ನೆ ಪತ್ರಿಕೆಯನ್ನು ನೀಟಾಗಿ ಒಂದ್ಸರಿ ಓದ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಪ್ರಶ್ನೆನ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಉತ್ತರ ಬರೆಯೋದಕ್ಕೆ ಅನುಕೂಲ ಆಗುತ್ತೆ. ಗಾಬರಿ ಮಾಡ್ಕೊಬೇಡಿ, ಸಮಾಧಾನವಾಗಿ ಪ್ರಶ್ನೆನ ಓದ್ಕೊಂಡು ತದನಂತರ ನಿಮಗೆ ಗೊತ್ತಿರೋವನ್ನ ಫಸ್ಟು ಆನ್ಸರ್ ಮಾಡಿ. ತದನಂತರ ಯಾವ್ಯಾವಕ್ಕೆ ಡೌಟ್ಸ್ ಇದೆ ಅದನ್ನು ಇನ್ನೊಂದು ಸರಿ ಕ್ಲಾರಿಟಿ ಮಾಡ್ಕೊಂಡು 2-3 ಸರಿ ಪ್ರಶ್ನೆನ ಓದ್ಕೊಂಡು ಆನ್ಸರ್ ಮಾಡಿ. ಒಳ್ಳೆ ಫಲಿತಾಂಶ ಬರಲಿ. ನಿಮ್ಮ ಅಪ್ಪ ಅಮ್ಮಂಗೆ ನೀವು ಓದಿದಂಥ ಶಾಲೆಗೆ ಕೀರ್ತಿ ತರುವಂಥ ಕೆಲಸನ ನೀವು ಮಾಡಿ ಅಂತ ಧನ್ಯವಾದ. ಶಾಲಾ ಶಿಕ್ಷಣ ಇಲಾಖೆ ಪರವಾಗಿ ಮತ್ತು ಎಲ್ಲ ನಮ್ಮ ವೃತ್ತಿ ಶಿಕ್ಷಕರ ಪರವಾಗಿ ಎಕ್ಸಾಮಿನೇಷನ್ ಮತ್ತು ಕನ್ನಡ ವಿಷಯಕ್ಕೆ ಸಂಬಂಧಿಸಿದ ಪರೀಕ್ಷೆ ಪ್ರಾರಂಭ ಆಗ್ತಿದೆ. ಈ ಸಂದರ್ಭದಲ್ಲಿ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ 2808 ವಿದ್ಯಾರ್ಥಿನಿಯರು 12 ಪರೀಕ್ಷಾ ಕೇಂದ್ರಗಳಲ್ಲಿ ಎಕ್ಸಾಮಿನೇಷನ್ಗೆ ನೀವು ಇವತ್ತು ಪರೀಕ್ಷೆ ಬರೀತಕ್ಕಂಥದ್ದಕ್ಕೆ ಎಲ್ಲರೂ ಕೂಡ ಭಾಗವಹಿಸ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಿಮಗೆ ಆರ್ಥಿಕ ಶುಭಾಶಯಗಳನ್ನು ಕೋರಿ, ಇವತ್ತು ನಮ್ಮ ಮೊದಲನೇ ಹಂತ ಮತ್ತು 2ನೇ ಹಂತದ ಪ್ರಿಪರೇಟರಿಗಳು ಕೂಡ ಚಂದ್ರಾಯಪಟ್ಟಣ ತಾಲೂಕು ಗಣನೀಯವಾದಂಥ ಫಲಿತಾಂಶ ದಾಖಲಾಗಿದೆ. ಈ ಸಂದರ್ಭದಲ್ಲೆಲ್ಲ ಮುಖ್ಯೋಪಾಧ್ಯಾಯರಿಗೆ ಅಭಿನಂದನೆಗಳನ್ನು ಕೂಡ ವಿಶೇಷವಾಗಿ ಸಲ್ಲಿಸ್ತಾ, ನಾನು ನನ್ನ ನೆಚ್ಚಿನ ವಿದ್ಯಾರ್ಥಿನಿಯಲ್ಲಿ ಮನವಿ ಮಾಡ್ತಕ್ಕಂಥದ್ದು, ಎಕ್ಸಾಮಿನೇಷನ್ಗೆ ಹಬ್ಬದ ರೀತಿ ಆತ್ಮಸ್ಥೈರ್ಯದಿಂದ ಸಂತೋಷದಿಂದ ಭಾಗವಹಿಸಬೇಕು. ಯಾರೂ ಕೂಡ ಟೆನ್ಷನ್ ಮಾಡ್ಕೋಬಾರ್ದು ಅಂತ ನಾನು ವಿನಂತಿ ಕೂಡ ಮಾಡ್ತಾ ಇದ್ದೇನೆ. ಯಾಕೆಂದರೆ ನಿಮಗೆ ಕೊಡುವಂಥ ಪ್ರಶ್ನೆ ಪತ್ರಿಕೆಯಲ್ಲಿ 20 ಕ್ವಶನ್ಸ್ ಇದ್ದರೆ 15 ತುಂಬ ನಿಮ್ಗೆ ಈಸಿಯಾಗಿ ಬರ್ತಕ್ಕಂಥದ್ದಿದೆ. ಮೊದಲು ಅದನ್ನು ಬರೀತಕ್ಕಂಥದ್ದು, ಉತ್ತರವನ್ನು ಬರೀತಕ್ಕಂಥದ್ದು ಮುಂದಾಗುತ್ತೆ. ಇನ್ನು 5ಕ್ಕೆ 2 ನಿಮಿಷ ಆಲೋಚನೆ ಮಾಡಿ ಉತ್ತರವನ್ನು ಬರೀತಕ್ಕಂಥ ಅವಕಾಶಗಳನ್ನು ಮಾಡ್ಕೋಬೇಕು ಅಂತ ನಾನು ವಿನಂತಿಯನ್ನು ಕೂಡ ಮಾಡ್ತಾ, ಇವತ್ತಂಥದ್ದು ಎಕ್ಸಾಮಿನೇಷನ್ ಸಂದರ್ಭದಲ್ಲಿ ನಿಮ್ಮವೇನೇ ಬಿಡುವಿಲ್ಲದ ಕೆಲಸ ಕಾರ್ಯಗಳಿದ್ದರೂ ಕೂಡ ಅವ್ರಿಗೆ ಹಿಂದೆ ನಿಂತು ಪ್ರೋತ್ಸಾಹಿಸುವಂಥ ಕೆಲಸವನ್ನು ಎಲ್ಲ ತಂದೆ ತಾಯಿಗಳು ಕೂಡ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಕೂಡ ಮಾಡ್ತಾ, ದಯವಿಟ್ಟು ಮನೆಯಲ್ಲೂ ಕೂಡ ಸಮಯವನ್ನು ವ್ಯರ್ಥ ಮಾಡದೆ ರಿವಿಷನ್ ಮಾಡಿಕೊಂಡು ಪ್ರತಿ ಸಬ್ಜೆಕ್ಟ್ನಲ್ಲೂ ಕೂಡ ಉತ್ತಮ ಫಲಿತಾಂಶ ದಾಖಲಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಆಗಲಿ ಅಂತ ಶುಭ ಹಾರೈಕೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ.